ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ಸುಂದರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಾಧ್ಯಾಯಕ್ಕಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಪುಸ್ತಕ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವಿದ್ದೇವೆ. ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಪೀಟರ್ ರೆಶ್ಲೋ ಅವರ 2ನೆಯ ಸೂಕ್ಷ್ಮ ಶರೀರಯಾನದ ಬಗ್ಗೆ ವಿವರವಾಗಿರ್ತಕ್ಕಂಥ ವಿವರಣೆಗಳನ್ನ ನಾವು ತಿಳ್ಕೊಂಡಿದ್ವಿ. ಅವರು ಆ ಒಂದು 2ನೇ ಸೂಕ್ಷ್ಮ ಶರೀರಯಾನವನ್ನ ಕಂಪ್ಲೀಟ್ ಮಾಡಿ ಮತ್ತೆ ತಾವು ಸ್ವತಃ ಕೂಡ ಆ ಒಂದು ಯಾನವನ್ನ ಮಾಡುವ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಪಡೆದು ಆ ಎಲ್ಲ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಅದನ್ನ ದಾಖಲಿಸಿ ಅದನ್ನ ಪುಸ್ತಕ ರೂಪದಲ್ಲಿ ತರಬೇಕು ಅಂತಕ್ಕಂಥ ನಿರ್ಣಯವನ್ನು ಕೂಡ ಅವರು ಮಾಡ್ಕೊಂಡಿರ್ತಾರೆ. ಈ ಎಲ್ಲ ಸಂಗತಿಗಳನ್ನ ಗುರುಗಳಿಗೆ ಹೇಳಿದಾಗ ಅವರಿಗೆ ತುಂಬಾ ಸಂತೋಷ ಆಗ್ತದ. ಅವರಿಗೆ ತುಂಬು ಹೃದಯದಿಂದ ಅವರು ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಇಷ್ಟೆಲ್ಲವನ್ನ ನೀನು ಜ್ಞಾಪಕದಲ್ಲಿ ಇಟ್ಕೊಂಡು ಸಿದ್ಧಪಡಿಸಿದೀಯಾ ಅಂತ ಹೇಳಿ ಬಹಳಷ್ಟು ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಮೊದಲ ಬಾರಿಗೆ ಇಷ್ಟೆಲ್ಲವನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೇನೆ ತಾವು ಕೂಡ ಅದರ ಕುರಿತು ಸಾಕಷ್ಟು ಡಿಟೇಲ್ ಆಗಿರ್ತಕ್ಕಂಥ ಟಿಪ್ಪಣಿಗಳನ್ನ ಮತ್ತೆ ಹೇಳ್ತಾ ಬಂದಿದ್ದಾರೆ. ಈಗ ಮುಂದುವರಿಯುತ್ತಾ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಿನ್ನ 2ನೆಯ ಸೂಕ್ಷ್ಮ ಯಾತ್ರೆಯನ್ನ ದಾಖಲಿಸೋದು ಇಲ್ಲಿಗೆ ಪೂರ್ಣ ಆಯ್ತು ಅಂತ ಹೇಳ್ತಾರೆ. ನಿನ್ನೆಲ್ಲ ಬಿಕ್ಕಟ್ಟುಗಳಿಗೆ ನಿನ್ನ ಇಚ್ಛಾಶಕ್ತಿಯೇ ಖುಲ್ಜಾ ಸಿಮ್ ಸಿಮ್ ಆಗಿದೆ ಅಂತಕ್ಕಂಥದ್ದನ್ನ ಮಾತನ್ನ ಹೇಳ್ತಾರೆ. ಅಷ್ಟಲ್ದೇನೆ ಇಷ್ಟೆಲ್ಲವನ್ನು ನೀನು ಟಿಪ್ಪಣಿ ಮಾಡಿದ್ರು ಕೂಡ ಒಂದೇ ಒಂದು ಸಂಗತಿಯನ್ನ ಮರ್ತಿದ್ದೀಯಾ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದು ಏನು ಅನ್ನೋದನ್ನ ತಿಳಿಸಿದ್ರ ಮುಖಾಂತರ ಈ ಸಂಗತಿ ಉಳಿದು ಹೋಗಿದ್ರು ಕೂಡ, ಬಿಟ್ಟು ಹೋಗಿದ್ರು ಕೂಡ ಏನೋ ಕಾಳಜಿ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ನೀನು ಬಹಳಷ್ಟು ಉತ್ತಮವಾದ ವಿವರಣೆಗಳನ್ನ ನೀಡಿರುವೆ ಅಂತ ಹೇಳಿ ನನಗೆ ವಿಶ್ವಾಸದ ಅಂತ ಹೇಳಿ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮುಂದುವರಿಯುತ್ತಾ, 2ನೇ ಯಾತ್ರೆಯ ಮರುದಿನವೇ ನೀನು ಈ ಅನುಭವವನ್ನು ಪುನಃ ಹೊಂದುವ ಕುರಿತು ಇಚ್ಛಿಸಿದ್ದೆ. 2ನೆಯ ಯಾತ್ರೆಯ ಮರುದಿನವೇ ನೀನು ಈ ಅನುಭವವನ್ನು ಮತ್ತೆ ಪಡೀಲಿಕ್ಕೆ ಇಚ್ಛೆ ಮಾಡಿದ್ದೆ. ಅದರಲ್ಲಿ ನೀನು ಯಶಸ್ಸನ್ನು ಕೂಡ ನೀನು ಪಡೆದೆ. ಆದ್ರಿಂದ ಇಂಥ ಕೆಲವೊಂದು ಆಲೋಚನೆಗಳು, ಇಂಥ ಕೆಲವೊಂದು ಕೆಲಸಗಳು ಯಾವಾಗ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತಾವಲ್ಲ, ಅವಾಗೇ ಅವುಗಳನ್ನ ನಾವು ಕಾರ್ಯಗತಗೊಳಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಇದು ಸ್ವಾಭಾವಿಕವಾಗಿದೆ. ಮನಸ್ಸಿನಲ್ಲಿ ಇಂಥ ಆಲೋಚನೆಗಳು ಬಂದಾಗಲೆಲ್ಲ ಅವಶ್ಯವಾಗಿ ಆ ಕಾರ್ಯವನ್ನ ನಾವು ಕೈಕೊಂಡು ಬಿಡ್ಬೇಕು. ಅದನ್ನ ನಾಳೆ ಮಾಡಿದ್ರಾಯ್ತು, ನಾಡದ್ ಮಾಡಿದ್ರಾಯ್ತು ಅಂದ್ರೆ ಮತ್ತೆ ನಮ್ಮ ಇಚ್ಛಾಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮ ಯಶಸ್ಸಿನ ಒಂದು ಪ್ರಮಾಣ ಏನಾಗ್ತದ, ಕಡಿಮೆ ಆಗ್ತದ ಅಂತಕ್ಕಂಥ ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ. ಈ ತೀವ್ರವಾದ ಇಚ್ಛೆಯು ನಿನ್ನ ಆತ್ಮನಿಂದ, ನಿನ್ನಿಂದ ಬರುತ್ತದೆ ಅಂತ ಹೇಳ್ತಾರೆ. ಇಂಥ ಇಚ್ಛೆಗಳು ಎಲ್ಲಿಂದ ಬರ್ತಾವ ಅಂತಂದ್ರೆ ನಿನ್ನ ಆತ್ಮನಿಂದ ಬರ್ತಾವು. ಆತ್ಮವು ಈ ರೀತಿಯ ಜ್ಞಾನದ ವೃದ್ಧಿಗಾಗಿ ಯಾವಾಗಲೂ ಬಯಸ್ತಾ ಇರುತ್ತೆ. ಇಂತಹ ಜ್ಞಾನವನ್ನ ಪಡೆಯುವುದಕ್ಕಾಗಿ, ಇಂಥ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಆತ್ಮವು ಯಾವಾಗಲೂ ಬಯಸ್ತಾ ಇರ್ತದ. ಭೌತಿಕ ಲೋಕಕ್ಕಿಂತ ಉನ್ನತ ಲೋಕಗಳಲ್ಲಿ ಉಂಟಾಗುವ ಚಟುವಟಿಕೆಗಳ ಕಾರಣದಿಂದ ಈ ಆತ್ಮನಿಗೆ ಬಹಳ ಆನಂದ ದೊರೆಯುತ್ತದೆ. ಈ ಆತ್ಮನಿಗೆ ಭೌತಿಕ ಜಗತ್ತಿನ ಚಟುವಟಿಕೆಗಳಿಗಿಂತಲೂ ಉನ್ನತ ಲೋಕದಲ್ಲಿ ಜರುಗತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ, ಅಲ್ಲಿ ಹೋಗಿ ಅದರ ಅನುಭವವನ್ನ ಪಡೆದಾಗ ಆತ್ಮಕ್ಕೆ ಬಹಳಷ್ಟು ಆನಂದ ಸಿಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಭೌತಿಕ ಲೋಕದಲ್ಲಿ ಅನೇಕ ಜನ್ಮಗಳು ತನ್ನ ವಿಕಾಸ ಮಾರ್ಗದಲ್ಲಿ ಮುಂದುವರಿಯಲು ಬಹಳ ಅಗತ್ಯವಾಗಿವೆ. ಇದನ್ನು ಆತ್ಮವು ತಿಳಿದುಕೊಂಡಿದೆ ಎಂಬುದು ಕೂಡ ಸತ್ಯವಾಗಿದೆ. ಈ ಭೌತಿಕ ಲೋಕದಲ್ಲಿ ಅನೇಕ ಜನ್ಮಗಳನ್ನ ತೆಗೆದುಕೊಳ್ಳೋದು, ಅನೇಕ ಜನ್ಮಗಳ ಅನುಭವವನ್ನ ಪಡೆಯುವುದು ಕೂಡ ಆತ್ಮಕ್ಕೆ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಇದೆಲ್ಲವೂ ಆತ್ಮಕ್ಕೆ ತಿಳಿದಿದೆ ಅಂತಕ್ಕಂಥದ್ದು ಸತ್ಯವಾಗಿದೆ. ಈ ಧ್ಯೇಯದ ಮುಖ್ಯ ಉದ್ದೇಶ ಏನು? ಇಂತಹ ಒಂದು ಧ್ಯೇಯದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸ್ವಯಂ ಮುಕ್ತಿಯನ್ನ ಪಡೀತಕ್ಕಂಥದ್ದು ಮತ್ತು ಈ ಅನಂತ ಜನ್ಮಗಳಲ್ಲಿ ನಮಗೆ ಕಲಿಯಬೇಕಾದಂತಹ ಶಿಕ್ಷಣವನ್ನ ಯಥಾಶೀಘ್ರ ಕಲಿತುಕೊಳ್ಳುವುದು.
ಒಂದು ಸ್ವಯಂ ಮುಕ್ತಿಯನ್ನ ಪಡೀತಕ್ಕಂಥದ್ದು. ಇನ್ನೊಂದು, ಈ ಅನಂತ ಜನ್ಮಗಳಲ್ಲಿ ನಮಗೆ ಕಲಿಯಬೇಕಾಗಿರ್ತಕ್ಕಂತಹ ಪಾಠಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಕಲಿತುಕೊಳ್ಳುವುದು. ಹೀಗೆ ಮಾಡುವುದರಿಂದ ಪುನರ್ಜನ್ಮ ಚಕ್ರದಿಂದ ಅದು ಮುಕ್ತವಾಗಿ ಒಂದು ಭಿನ್ನ ಹಾಗೂ ಅಧಿಕ ರೋಚಕವಾದ ಅಸ್ತಿತ್ವವನ್ನ ಹೊಂದದ ಅಂತ ಹೇಳ್ತಾರೆ. ಹೀಗೆ ಮಾಡುವುದರಿಂದ ಪುನರ್ಜನ್ಮದ ಚಕ್ರದಿಂದ ಆ ಆತ್ಮ ಮುಕ್ತವಾಗಿ ಒಂದು ಭಿನ್ನವಾಗಿರ್ತಕ್ಕಂಥ ಅತ್ಯಂತ ರೋಚಕವಾಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನ ಪಡೆದುಕೊಳ್ಳಿಕ್ಕೆ ಅದು ಸಮರ್ಥ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅನೇಕ ಜನ್ಮಗಳನ್ನ ಜೀವಿಸಿದ ನಂತರ ಎಲ್ಲ ಪಾಠಗಳನ್ನು ಕಲಿತವರಿಗೆ ಮಾತ್ರ ಅದು ದೊರೆಯುತ್ತದೆ. ಇಂಥ ಸ್ಥಿತಿ ಯಾರಿಗೆ ಸಿಗ್ತದ ಅಂತಂದ್ರೆ ಅನೇಕ ಜನ್ಮಗಳನ್ನ ಪಾರು ಮಾಡಿ ಅಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಪಾಠಗಳನ್ನೆಲ್ಲ ಕಲಿತ ಜನರಿಗೆ, ಅಂಥ ಆತ್ಮಗಳಿಗೆ ಇಂಥ ಅವಕಾಶ ಸಿಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈಗ ನೀನು ಸ್ವಯಂ ಇತರ ಲೋಕಗಳ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ವಲಯಗಳಲ್ಲಿರುವ ಜನರ ಜೀವನದ ಕುರಿತು ಬಹಳಷ್ಟು ತಿಳಿದುಕೊಂಡಿರುವೆ. ಈಗಾಗಲೇ ನೀನು ಪ್ರಥಮ, ದ್ವಿತೀಯ ಮತ್ತು ತೃತೀಯ ವಲಯದ ಜನರ ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಆ ಮೂರು ವಲಯಗಳಲ್ಲಿ ಜೀವನ ಹೇಗಿರುತ್ತೆ ಅನ್ನೋದನ್ನ ನೀನು ಸ್ವತಃ ತಿಳಿದುಕೊಂಡಿದ್ದೀಯಾ, ಬಹಳಷ್ಟು ತಿಳಿದುಕೊಂಡಿದ್ದೆ. ಆದ್ದರಿಂದ ನಿನಗೆ ಬಹಳಷ್ಟು ಸಂಗತಿಗಳನ್ನ, ಇನ್ನೂ ಹೆಚ್ಚಿನ ಸಂಗತಿಗಳನ್ನ ತಿಳಿಸಿ ಹೇಳಲಿಕ್ಕೆ ನನಗೆ ಬಹಳಷ್ಟು ಸುಲಭ ಆಗ್ತದ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ವಿಭಿನ್ನ ಕಥೆಗಳಲ್ಲಿ ಉಲ್ಲೇಖವಾಗಿರುವಂತೆ ಶಿಷ್ಯರನ್ನು ತರಬೇತುಗೊಳಿಸುವ ಎಷ್ಟೋ ಇಂಥ ಸ್ಕೂಲುಗಳು ಇವೆ ಎಂಬುದನ್ನು 3ನೇ ವಲಯದಲ್ಲಿ ನೀನು ನೋಡಿರುವೆ. ವಿಭಿನ್ನ ರೀತಿಯ ಕಥೆಗಳಲ್ಲಿ ಉಲ್ಲೇಖವಾದ ಹಾಗೆ ಶಿಷ್ಯರನ್ನ ತರಬೇತಿಗೊಳಿಸ್ತಕ್ಕಂಥ ಅನೇಕ ಸ್ಕೂಲುಗಳು, ಶಾಲೆಗಳು ಆ 3ನೆಯ ವಲಯದಲ್ಲಿ ಇವೆ ಅನ್ನೋದನ್ನ ನೀನ್ ಈಗಾಗ್ಲೇ ನೋಡಿದೀಯಾ. ಮೊದಲ ಹಾಗೂ 2ನೆಯ ವಲಯಗಳನ್ನ ಕೂಡಿಸಿ ಮೊದಲ ಹಂತ ಅಂತ ಹೇಳ್ತಾರೆ. 7 ಲೋಕಗಳಿವೆ, ಸೂಕ್ಷ್ಮ ಜಗತ್ತಿನಲ್ಲಿ 7 ಲೋಕಗಳಿವೆ ಅಂತ ಹೇಳ್ತಾರಲ್ಲ, ಅಲ್ಲಿ ಮೊದಲ ಮತ್ತು 2ನೇ ವಲಯ ಕೂಡಿ ಮೊದಲ ಹಂತ ಆಗ್ತದ. 3ನೆಯ ಮತ್ತು 4ನೆಯ ವಲಯಗಳು 2ನೇ ಹಂತ, 5 ಮತ್ತು 6ನೇ ವಲಯಗಳು 3ನೆಯ ಹಂತ ಅಂತ ಹೇಳಿ ಈಗ ಒಟ್ಟು 3 ಹಂತಗಳಲ್ಲಿ ಇವು ಕಾಣ್ತಾವು ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು 4ನೆಯ ವಲಯ ಅಂತಂದ್ರೆ 7ನೆಯ ಲೋಕ ಅಂತ ಏನ್ ಕರೀತಾರಲ್ಲ, ಅದು 4ನೆಯ ವಲಯದಲ್ಲಿ ಬರ್ತದ. ಅಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇರ್ತದ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾರೆ. ಇಲ್ಲಿ ಈ 4ನೆಯ ವಲಯದಲ್ಲಿ ಒಬ್ಬರೇ ಇದ್ದುಕೊಂಡು ಕಾರ್ಯನಿರ್ವಹಿಸುವಂತ ಎಷ್ಟೋ ಸಂಗೀತಜ್ಞ ಹಾಗೂ ಕಲಾಕಾರರು ನಮಗೆ ದೊರೆಯುತ್ತಾರೆ. ಈ 4ನೇ 3 ವಲಯಗಿಂತ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಜನದಟ್ಟಣೆ ಇನ್ನೂ ಕಡಿಮೆ ಆಗಿರ್ತದ. ಇಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಯಾರ ಸಂಪರ್ಕಕ್ಕೂ ಬರ್ಲಿಕ್ಕೆ ಇಚ್ಛೆ ಪಡದೆ ಇರ್ತಕ್ಕಂಥವ್ರು, ಒಬ್ಬರೇ ಇದ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂಗೀತಗಾರರು ಅಲ್ಲಿ ಇರ್ತಾರೆ, ಕಲಾಕಾರರು ಅಲ್ಲಿ ಇರ್ತಾರೆ. ಅವರು ಯಾರಿಗೂ ಕಲಿಸ ಬಯಸುವುದಿಲ್ಲ. ಈ ಸದ್ಯದಲ್ಲಿ ಆ 4ನೆಯ ಲೋಕದಲ್ಲಿ 4ನೆಯ ವಲಯದಲ್ಲಿ ಅವರು ಯಾರಿಗೂ ಕಲಿಸ್ಲಿಕ್ಕೆ ಬಯಸುವುದಿಲ್ಲ, ಅಥವಾ ಅವರಿಗೆ ತಮ್ಮ ಸಮಯದಲ್ಲಿ ಎಷ್ಟು ಕೆಲಸ ಮಾಡಬೇಕಾಗಿತ್ತು ಅಷ್ಟೆಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಈ ಮೊದಲು ತಾವು ಏನೇನು ಕೆಲಸ ಮಾಡ್ಬೇಕಾಗಿತ್ತು ಆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದ್ದಾರೆ. ಅಲ್ಲಿ ಅನುಸಂಧಾನದಲ್ಲಿ ತೊಡಗಿರುವ ವೈದ್ಯರು ನಮಗೆ ಸಿಗ್ತಾರೆ. ಈ ವಲಯದಲ್ಲಿ ಇಂಥಲ್ಲಿ ಯಾರು ಸಿಗ್ತಾರೆ ಅಂತಂದ್ರೆ ಅನುಸಂಧಾನದಲ್ಲಿ ತೊಡಗಿರ್ತಕ್ಕಂಥ ವೈದ್ಯರು, ಡಾಕ್ಟರ್ಸ್ಗಳು ನಮಗೆ ಸಿಗ್ತಾರೆ. ರೋಗ ನಿರೋಧಕ ಎಷ್ಟೋ ಔಷಧಿಗಳನ್ನ ಇಲ್ಲಿಯೇ ಕಂಡು ಹಿಡಿಯಲಾಗುತ್ತೆ. ಅವರು ಸ್ವತಃ ಈ ಸಂಶೋಧನೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ರೋಗ ನಿರೋಧಕ ಎಷ್ಟೋ ಶಕ್ತಿಗಳನ್ನ ಇಲ್ಲಿ ಕಂಡು ಹಿಡಿಯಲಾಗುತ್ತೆ. ಶೋಧ ಅನುಸಂಧಾನ ಮಾಡ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳ ಸಮೂಹಗಳು ಒಂದೇ ಕಡೆ ಕುಳಿತುಕೊಂಡು ವಿಚಾರ ವಿನಿಮಯವನ್ನ ಮಾಡ್ತಾ ಇರ್ತಾರೆ. ಸಂಶೋಧನೆಗಳಲ್ಲಿ ಅನುಸಂಧಾನಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳ ಸಮೂಹನೇ ಇಲ್ಲಿ ಇರ್ತದ. ಅವರೆಲ್ಲರೂ ಒಂದೆಡೆ ಸೇರಿಕೊಂಡು ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ, ವಿಚಾರ ವಿನಿಮಯಗಳನ್ನ ಮಾಡ್ತಾ ಇರ್ತಾರೆ. ಅವರ ಹತ್ತಿರ ಪ್ರಯೋಗ ಮಾಡಲ್ಪಡುವಂತಹ ಮನುಷ್ಯ ಅಥವಾ ಪ್ರಾಣಿಗಳು ಇಲ್ಲ. ಏನೆಲ್ಲ ಒಂದು ಆವಿಷ್ಕಾರವನ್ನ ಮಾಡಿದ್ದಾರೆ, ಏನೆಲ್ಲ ಹೊಸದನ್ನ ಅವರು ಕಂಡು ಹಿಡಿದಿದ್ದಾರೋ ಅದನ್ನ ಪ್ರಯೋಗ ಮಾಡಲಿಕ್ಕಾಗಿ ಅವರ ಬಳಿ ಮನುಷ್ಯರು ಅಥವಾ ಪ್ರಾಣಿಗಳು ಇರುವುದಿಲ್ಲ. ಸೂಕ್ಷ್ಮ ಲೋಕದಲ್ಲಿ ಭೌತಿಕವಾಗಿರ್ತಕ್ಕಂಥ ಯಾವ ಮನುಷ್ಯ ಯಾವ ಪ್ರಾಣಿಗಳು ಅಲ್ಲಿ ಇರೋದಿಲ್ಲ. ಆದ್ದರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಸಿದ್ಧಾಂತಗಳು ಪರಿಪೂರ್ಣಗೊಂಡ ನಂತರ ಭೌತಿಕ ಜಗತ್ತಿನಲ್ಲಿ ಅಂಥದೇ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರ ಮೆದುಳಿನ ಕೋಶಗಳಲ್ಲಿ ಅವುಗಳನ್ನ ಹಾಕ್ತಾರಂತೆ. ಅಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಯಾವ ಮನುಷ್ಯರು ಯಾವ ಪ್ರಾಣಿಗಳು ಅಲ್ಲಿ ಸಿಗದೆ ಹೋಗಿರೋದ್ರಿಂದ ಅವರು ತಮ್ಮ ಸಿದ್ಧಾಂತಗಳು ಪೂರ್ಣಗೊಂಡ ನಂತರ ಅದನ್ನ ಪ್ರಾಕ್ಟಿಕಲ್ಲಿ ಅದರ ಉಪಯೋಗವನ್ನ ಮಾಡ್ಬೇಕು ಅಂತ ಹೇಳಿ ಭೌತಿಕ ಜಗತ್ತಿನಲ್ಲಿ ಭೂಮಿಯ ಮೇಲೆ ಇಂಥದೇ ಕೆಲಸವನ್ನ ನಿರ್ವಹಿಸ್ತಕ್ಕಂಥ ವೈದ್ಯರೇನಿರ್ತಾರಲ್ಲ ಅವರ ಮಿದುಳಿನಲ್ಲಿ ಮಿದುಳಿನ ಕೋಶಗಳಲ್ಲಿ ಇಂತಹ ವಿಚಾರಗಳನ್ನ ಅವ್ರು ಹಾಕ್ತಾರೆ.
ಈ ಜಗತ್ತಿನಲ್ಲಿ ಅನುಸಂಧಾನ ಕಾರ್ಯದಲ್ಲಿ ತೊಡಗಿರುವ ಯಾವುದಾದ್ರೂ ವ್ಯಕ್ತಿಯನ್ನು ಬಹಳಷ್ಟು ಪರೀಕ್ಷಣೆಯ ನಂತರ ಯಾವುದಾದ್ರೂ ಒಂದು ಹೊಸ ವಿಚಾರವು ಅವರು ಬೆಳಿಗ್ಗೆ ಏಳುವಾಗ ಹೊಳೆದಿದೆ ಎಂದು ಕೇಳಿದ್ರೆ ಹೌದು ಹಾಗೆ ಆಗಿದೆ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಅತ್ಯಂತ ಸಂಶೋಧನೆಗಳಲ್ಲಿ ಹೊಸ ಹೊಸ ವಿಷಯಗಳನ್ನ ಆವಿಷ್ಕಾರ ಮಾಡೋದ್ರಲ್ಲಿ ತೊಡಗಿರ್ತಾನೋ, ಏನೋ ಒಂದು ಹೊಸತನ ಮಾಡ್ಬೇಕು ಅಂತ ಹೇಳಿ ಮಗ್ನನಾಗಿ ಪ್ರಯೋಗಗಳನ್ನ ಮಾಡ್ತಾ ಇರ್ತಾನೋ, ಅಂಥ ವ್ಯಕ್ತಿಗೆ ಕೆಲವೊಂದ್ಸಾರಿ ಕೇಳಿದಾಗ ಏನೋ ಒಂದು ವಿಚಾರ ಬೆಳಿಗ್ಗೆ ಹೊಳೆದಿದೆ, ನಸುಕಿನಲ್ಲಿ ಹೊಳೆಯಿತು, ನಸುಕಿನಲ್ಲಿ ನನಗೆ ಈ ವಿಚಾರ ಬಂತು, ಬಹಳಷ್ಟು ತಾಕಲಾಟ, ಮನಸ್ಸಿನಲ್ಲಿ ಸಾಕಷ್ಟು ತಾಕಲಾಟ ಆಗಿ ಒಂದು ನಿರ್ಣಯಕ್ಕೆ ನಾನು ಬಂದೆ, ಈ ವಿಷಯ ನನಗೆ ಹೊಳೆಯಿತು ಅಂತಕ್ಕಂಥ ಸಂಗತಿಯನ್ನ ಅವರು ಹೇಳ್ತಾರೆ. ಅಂದ್ರೆ ಈ ಕೆಲಸ ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಆ ಸಂಶೋಧನೆಯನ್ನ ಮಾಡಿರ್ತಕ್ಕಂಥ ಆ 4ನೆಯ ವಲಯದಲ್ಲಿ ಇರ್ತಕ್ಕಂಥ ಸಂಶೋಧಕರು ಅಥವಾ ತತ್ವಜ್ಞಾನಿಗಳು, ಡಾಕ್ಟರ್ಸ್ ಗಳಂತ ಏನಿರ್ತಾರಲ್ಲ, ಅವರು ಮಾಡಿರ್ತಕ್ಕಂಥ ಕೆಲಸ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬೇಕು. ಹೌದು ಹಾಗೆ ಆಗಿದೆ ಅಂತ ಹೇಳಿ ಹೇಳ್ತಾನೆ. ಇಲ್ಲಿ ಕೆಲವು ಸಣ್ಣ ದೊಡ್ಡ ಭವನಗಳಿವೆ, ಅಷ್ಟೆಲ್ದೇನೆ ಆ ಸೂಕ್ಷ್ಮ ಲೋಕದಲ್ಲಿ ಕೆಲವೊಂದು ಸಣ್ಣ ದೊಡ್ಡ ಭವನಗಳದಾವಂತ. ಇವುಗಳಿಗೆ ಮನೋರೋಗ ಆಸ್ಪತ್ರೆಗಳು ಅಂತ ಹೇಳಿ ಕರೀತಾರಂತ. ಸೂಕ್ಷ್ಮ ಜೀವನವು ಯಾವುದೇ ವ್ಯಕ್ತಿಗೆ ಒಂದು ಆನಂದಮಯ ಜೀವನವನ್ನು ಜೀವಿಸುವ ಸಾಧ್ಯತೆಯನ್ನು ನೀಡುತ್ತದೆಯಾದರೂ ಎಷ್ಟೋ ಲೆಕ್ಕವಿಲ್ಲದಷ್ಟು ಜನ ಅಸಂಭವವಾದ್ದನ್ನು ಪಡೆಯ ಬಯಸುತ್ತಾರೆ. ಸಾಮಾನ್ಯವಾಗಿ ಸೂಕ್ಷ್ಮ ಲೋಕದಲ್ಲಿ ಜನರಿಗೆ ಯಾವುದೇ ಆನಂದಮಯವಾಗಿರ್ತಕ್ಕಂತಹ ಒಂದು ಜೀವನವನ್ನ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಅಲ್ಲಿ ಒದಗಿಸಿಕೊಡ್ತಿರ್ತಾರೆ. ಯಾವ ಪರಿಶ್ರಮನೂ ಇಲ್ಲದೆ, ಏನು ಕಷ್ಟಪಡದೇನೆ, ಏನು ಕೆಲಸ ಮಾಡದೇನೆ ಎಲ್ಲ ಆರಾಮದಾಯಕವಾಗಿರ್ತಕ್ಕಂಥ ಒಂದು ಬದುಕು ಅಲ್ಲಿ ಸಿಗುತ್ತೆ. ಅಷ್ಟಿದ್ರೂ ಕೂಡ ಎಷ್ಟೋ ಲೆಕ್ಕವಿಲ್ಲದಷ್ಟು ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದು ಅಸಂಭವವೋ, ಯಾವುದೋ ಪಡಿಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ವಿಷಯಗಳನ್ನ, ಅಂಥ ವಸ್ತುಗಳನ್ನ ಪಡೆಯಲಿಕ್ಕೆ ಬಯಸ್ತಾರಂತೆ. ಹೀಗೆ ಜೀವಿತ ಕಾಲದಲ್ಲಿ ಮಾಡುತ್ತಿದ್ದಂತೆ ಅವರು ಚಿಂತೆ ಮಾಡ್ತಾರೆ, ಆ ವಸ್ತುವನ್ನ ಪಡೆಯಬೇಕು ಅಂತ ಹೇಳಿ, ಯಾವುದು ಸಾಧ್ಯ ಇಲ್ವೋ ಅದನ್ನ ಪಡೆಯಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರಂತೆ. ಹೀಗಾಗಿ ಮಾನಸಿಕ ದುಃಖ ಮತ್ತು ವಿಕ್ಷಿಪ್ತತೆಯಿಂದ ಅವರು ಗ್ರಸ್ತರಾಗ್ತಾರೆ. ಆ ಒಂದು ಚಿಂತೆಯಿಂದಾಗಿ ಮಾನಸಿಕವಾಗಿ ಅವರು ಅಸ್ವಸ್ಥರಾಗ್ತಾರೆ, ದುಃಖದಿಂದ ಅವರು ಜೀವಿಸ್ಲಿಕ್ಕೆ ಶುರು ಮಾಡ್ತಾರೆ ಅಂತ. ಮನೋಮಯ ಕೋಶದಲ್ಲಿ ಮಾನಸಿಕ ವಾಹನವನ್ನು ಹೊಂದಿದಂತಹ ಮಾನವ ಮಸ್ತಿಷ್ಕದ ಪ್ರತಿರೂಪವಂತೂ ಇದ್ದೇ ಇರುತ್ತದೆ. ಮನೋಮಯ ಕೋಶ ಅಂತಂದ್ರೆ ಅದು ಮಾನಸಿಕವಾಗಿರ್ತಕ್ಕಂತಹ, ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕೋಶ ಅದಾಗಿರ್ತದ. ಅದಕ್ಕೆ ಮನಸ್ಸು ಅಂತ ಹೇಳಿ ಕರೀತಾರೆ. ಮನುಷ್ಯ ಮರಣ ಹೊಂದಿದ ಮೇಲೂ ಮನಸ್ಸಿನ ಮೂಲಕ ತೊಂದರೆ ನೀಡಬಹುದು. ನೋಡ್ರಿ, ಮನುಷ್ಯ ಮರಣ ಹೊಂದಿದ ಮೇಲೂ ಕೂಡ ಮನಸ್ಸಿನ ಮೂಲಕ ತೊಂದರೆಯನ್ನ ನೀಡಬಹುದು. ತಮ್ಮ ಹೊರತಾಗಿ ಆಲೋಚಿಸಿದ ವಿಚಾರ, ಮಾತಾಡಿದ ಮಾತು ಹಾಗೂ ಕರ್ಮಗಳಿಂದ ಅವ್ರಿಗೆ ಪಶ್ಚಾತ್ತಾಪ ಆಗಿರ್ತದ. ಈ ಮೊದಲು ಯಾವುದೋ ವಿಚಾರಗಳನ್ನ ಮಾಡಿರ್ತಕ್ಕಂತಹ ಆಲೋಚನೆಗಳು, ವಿಚಾರ, ಮಾತನಾಡಿದ ಮಾತುಗಳು ಹಾಗೂ ಕರ್ಮಗಳಿಂದ ಅವರಿಗೆ ಪಶ್ಚಾತ್ತಾಪ ಆಗಿರುತ್ತೆ. ಈ ರೀತಿ ಮಾತನಾಡಬಾರದಾಗಿತ್ತು, ಇಂಥ ಕೆಲಸವನ್ನ ಮಾಡಬಾರದಾಗಿತ್ತು ಅಂತಕ್ಕಂಥ ಒಂದು ಪಶ್ಚಾತ್ತಾಪ ಆಗ್ತದ. ಆದ್ರೆ ಒಂದು ಸಲ ಜರುಗಿರ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ಅಳಿಸಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ತಿಳಿತದ. ಇದರಿಂದಾಗಿ ಆತ ತನ್ನ ಪ್ರಕೃತಿಗೆ ಅನುಸಾರವಾಗಿ ಹೆಚ್ಚು ದುಃಖಿತನಾಗ್ತಾನೆ. ಜಾರಿ ಹೋದ ಮಾತು ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ ನೋಡ್ರಿ. ಮುತ್ತು ಒಡೆದ್ರೆ ಹೋಯ್ತು, ಮಾತು ಆಡಿದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಮತ್ತೆ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆ ವಿಚಾರದಿಂದ ಇನ್ನಿಷ್ಟು ಅವನು ದುಃಖಿತನಾಗ್ತಾನೆ. ಇಂಥ ಕೇಸುಗಳನ್ನು ಮಾನಸಿಕ ರೋಗಿಗಳ ವಿಶೇಷಜ್ಞರು ಗುಣಪಡಿಸ್ತಾರೆ. ಇವರು ಮಾನಸಿಕ ರೋಗಿಗಳೇ ಆಗಿರ್ತಾರೆ, ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥವ್ರಾಗಿರ್ತಾರೆ. ಇಂಥ ಕೇಸುಗಳನ್ನ ಈ ಮಾನಸಿಕ ತಜ್ಞರು ಇದನ್ನ ಗುಣಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದರ ಲಾಭ ಡಾಕ್ಟರ್ ಮತ್ತು ರೋಗಿ ಇಬ್ಬರಿಗೂ ಆಗ್ತದ, ಡಾಕ್ಟರ್ಗೂ ಆಗ್ತದ, ರೋಗಿಗಳಿಗೂ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು 5 ಮತ್ತು 6ನೆಯ ವಲಯಗಳಲ್ಲಿ ಹೃದಯ, ಮಸ್ತಿಷ್ಕ ಹಾಗೂ ಮನೋರೋಗಗಳನ್ನು ವಿಶ್ಲೇಷಣೆ ಮಾಡುವಂತ ಇನ್ನೂ ಎಷ್ಟೋ ಸಂಶೋಧಕರು ದೊರೆಯುತ್ತಾರೆ. 5 ಮತ್ತು 6ನೆಯ ವಲಯಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಮನಸ್ಸಿಗೆ ಸಂಬಂಧಪಟ್ಟಿರೋ ಹಾಗೆ ಮತ್ತು ಮನೋರೋಗಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಇನ್ನೂ ಎಷ್ಟೋ ಸಂಶೋಧಕರು ಅಲ್ಲಿ ನಮ್ಗೆ ಸಿಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ವೈದ್ಯರು ಹಾಗೂ ವಿಜ್ಞಾನದ ಬೇರೆ ಬೇರೆ ಶಾಖೆಗಳ ವಿಶೇಷಜ್ಞರಿಗೆ ಒಂದೇ ರೀತಿ ಕಾರ್ಯನಿರ್ವಹಿಸುತ್ತಾ ಅನೇಕ ಜನ್ಮಗಳನ್ನು ಕಳೆಯುವುದು ಸಾಮಾನ್ಯ ಸಂಗತಿಯಾಗಿದೆ. 5 ಮತ್ತು 6ನೆಯ ವಲಯಗಳಲ್ಲಿ ಈ
ವೈದ್ಯರು ಮತ್ತು ವಿಜ್ಞಾನದ ಬೇರೆ ಬೇರೆ ಶಾಖೆಗಳ ಕುರಿತು ವಿಶೇಷ ಜ್ಞಾನವನ್ನ ಪಡೆದಿರ್ತಕ್ಕಂಥ ಜನರು ಒಂದೇ ರೀತಿಯ ಕಾರ್ಯವನ್ನ ನಿರ್ವಹಿಸ್ತಾ ಅನೇಕ ಜನ್ಮಗಳನ್ನ ಅಲ್ಲಿ ಕಳೀತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂಥವರು ಸೂಕ್ಷ್ಮ ಲೋಕದ ತಮ್ಮ ಸಹಯೋಗಿಗಳನ್ನ ಭೇಟಿಯಾಗುವುದು ಅತ್ಯಂತ ಅಮೂಲ್ಯವಾಗಿದೆ. ಅವರು ಮನುಕುಲದ ಹಿತಕ್ಕಾಗಿ ಅಲ್ಲಿ ಎಲ್ಲ ಜ್ಞಾನವನ್ನು ಸಂಚಯಗೊಳಿಸ್ತಾರೆ. ಅಲ್ಲಿ ಎಷ್ಟೋ ಜನ್ಮಾಂತರದವರೆಗೆ ಅಲ್ಲಿ ಕೂತು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ಮನುಕುಲದ ಹಿತಕ್ಕಾಗಿ, ಮನುಕುಲದ ಒಳಿತಿಗಾಗಿ ಎಲ್ಲ ಜ್ಞಾನವನ್ನ ಸಂಚಯನ ಮಾಡ್ತಕ್ಕಂತಹ, ಕ್ರೋಢೀಕರಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ತಮ್ಮದೇ ಆದ ರೀತಿಯಿಂದ ಜಗತ್ತಿಗೆ ಸಹಾಯವನ್ನ ಮಾಡಬೇಕು ಅಂತಕ್ಕಂತಹ ಒಂದು ಸಹಾಯ ಸಲ್ಲಿಸುತ್ತಿರುವ ದಾರ್ಶನಿಕರ ಒಂದು ಸಮೂಹ, ಒಂದು ಗುಂಪು ಕೂಡ ಅಲ್ಲಿ ಇರ್ತದ. ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಜಗತ್ತಿನ ಒಳಿತಿಗಾಗಿ ಕೆಲಸವನ್ನ ಮಾಡ್ತಕ್ಕಂಥ ದಾರ್ಶನಿಕರ ಒಂದು ಗುಂಪು ಅಲ್ಲಿ ಇರ್ತದ ಅಂತ ಹೇಳ್ತಾರೆ. ಅಷ್ಟೇ ಅಲ್ದೇನೆ ಈ ಜಗತ್ತಿನ ಜನರು ಯುದ್ಧ ಹಾಗೂ ಇತರ ದೇಶಗಳ ಮೇಲೆ ಆಧಿಪತ್ಯ ಸಾಧಿಸುವ ಸಂಗತಿಗಳನ್ನು ಬಿಟ್ಟು ಆಲೋಚನೆಯ ವಿಧಾನವನ್ನು ಬದಲಾಯಿಸಿಕೊಂಡಲ್ಲಿ ಜೀವನವು ಇನ್ನೂ ಹೆಚ್ಚು ಆರಾಮದಾಯಕ ಹಾಗೂ ಸುಂದರವಾಗುತ್ತೆ. ಜಗತ್ತಿನಲ್ಲಿ ಅತ್ಯಂತ ಕಷ್ಟಕ್ಕೆ ಒಳಗಾಗ್ತಕ್ಕಂಥ ಒಂದು ಪ್ರಸಂಗ ಅಂತಾರೆ ಯುದ್ಧದ ಒಂದು ಪ್ರಸಂಗ ಅಂತ ಹೇಳ್ಬಹುದು. ಯುದ್ಧದಿಂದಾಗಿ ಸಾಕಷ್ಟು ಹಾನಿ ಆಗುತ್ತೆ, ಅನೇಕ ಜೀವಗಳು, ಪ್ರಾಣಗಳು ಹಾನಿ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಷ್ಟೇ ಅಲ್ದೇನೆ ಇತರ ದೇಶದ ಮೇಲೆ ಆಧಿಪತ್ಯವನ್ನ ಮಾಡಬೇಕು, ಇತರ ದೇಶದ ಮೇಲೆ ಜಯವನ್ನ ಸಾಧಿಸ್ಬೇಕು, ಅವರನ್ನ ವಶಪಡಿಸಿಕೊಳ್ಳಬೇಕು ಅಂತಕ್ಕಂಥ ಇಂತಹ ಆಲೋಚನೆಗಳನ್ನ ಒಂದು ಬಿಟ್ಟು ಬೇರೆ ರೀತಿಯಲ್ಲಿ ನಾವು ಆಲೋಚನೆಯನ್ನ ಮಾಡಿದ್ದೆ ಆದ್ರೆ ಜೀವನ ಇನ್ನೂ ಆರಾಮದಾಯಕ ಮತ್ತು ಸುಂದರವಾಗಿರಬಹುದು ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಇಷ್ಟೇ ಅಲ್ದೇನೆ ಧ್ಯಾನದ ಅನುಭವದ ಮೂಲಕ ಮನುಕುಲಕ್ಕೆ ಸಹಾಯ ಸಲ್ಲಿಸಬಹುದು ಎಂದು ವಿಶ್ವಾಸವನ್ನು ಹೊಂದಿರುವಂತಹ ರಹಸ್ಯಾನುಭಾವಿಗಳು ಇಲ್ಲಿ ಇರ್ತಾರೆ. 5 ಮತ್ತು 6ನೆಯ ವಲಯದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಧ್ಯಾನದಿಂದ ನಾವು ಜಗತ್ತಿನ ಅಥವಾ ಮನುಕುಲಕ್ಕೆ ಸಹಾಯವನ್ನ ಮಾಡಬಹುದು, ಭೂಮಿಗೆ ಸಹಾಯವನ್ನ ಮಾಡಬಹುದು ಅಂತಕ್ಕಂಥ ಒಂದು ವಿಶ್ವಾಸವನ್ನು ಹೊಂದಿರತಕ್ಕಂಥ ಅನುಭಾವಿಗಳು ಕೂಡ ಇಲ್ಲಿ ಇರ್ತಾರೆ. ಅಂದ್ರೆ ನಮ್ಮ ಪತ್ರಿಜಿ ಅಂತವರು ಧ್ಯಾನದ ಮುಖಾಂತರ ಇಡೀ ಜಗತ್ತು ಧ್ಯಾನಮಯ ಆಗಬೇಕು, ಅದರಿಂದ ಭೂತಾಯಿಗೆ ಸಾಕಷ್ಟು ಶಕ್ತಿಯನ್ನ ನಾವು ಕೊಡಬೇಕು ಅಂತಕ್ಕಂಥ ಭೂಮಿ ತಾಯಿಯ ರಕ್ಷಣೆಯ ಒಂದು ಭಾರವನ್ನ ಹೊತ್ತು ಮೇಲು ಲೋಕದಲ್ಲಿ ಅವರು ಕೆಲಸ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ವಿ. ಇಂಥ ಧ್ಯಾನದ ಮುಖಾಂತರ ನಾವು ಭೂಮಿಯ ಸೇವೆಯನ್ನ, ಭೂಮಿಯಲ್ಲಿರ್ತಕ್ಕಂಥ ಜನರ ಸೇವೆಯನ್ನ ಮಾಡಬಹುದು, ಅವರ ಒಳಿತಿಗಾಗಿ, ಅವರ ಕಲ್ಯಾಣಕ್ಕಾಗಿ ನಾವು ಶ್ರಮಿಸಬಹುದು ಅಂತಕ್ಕಂಥ ಒಂದು ವಿಶ್ವಾಸವನ್ನು ಹೊಂದಿರತಕ್ಕಂಥ ಜನರು ಅಲ್ಲಿ ಇರ್ತಾರೆ. ಅಷ್ಟೇ ಅಲ್ದೇನೆ ಈ ಧಾರ್ಮಿಕ ವಿಶ್ವಾಸದೊಂದಿಗೆ ಹೊಂದಿಕೊಂಡಿದ್ದರೆ ಮಾತ್ರವೇ ಮಾನವನು ಪ್ರಗತಿ ಹೊಂದಲು ಸಾಧ್ಯ ಎಂದು ನಂಬಿರುವಂತಹ ಧಾರ್ಮಿಕ ವೃತ್ತಿಯವರು ಕೂಡ ಅಲ್ಲಿ ಇರ್ತಾರೆ. ಧ್ಯಾನಿಗಳನ್ನ ಹೊರತುಪಡಿಸಿ ಧಾರ್ಮಿಕ ವಿಶ್ವಾಸದೊಂದಿಗೆ ಹೊಂದಿಕೊಂಡು ಧರ್ಮ, ದೇವರು, ದಿಂಡ್ರು ಇಂಥ ನಂಬಿಕೆಗಳನ್ನ ಇಟ್ಕೊಂಡು ನಾವು ಬದುಕಿದ್ರೆ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಧಾರ್ಮಿಕ ವೃತ್ತಿಯವರು ಕೂಡ ಅಲ್ಲಿರ್ತಾರೆ. ಇದಕ್ಕಾಗಿ ಅವರು ಅತೀತ ಹಾಗೂ ವರ್ತಮಾನದಲ್ಲಿ ಪ್ರಚಲಿತದಲ್ಲಿರುವಂತಹ ಎಲ್ಲ ಧರ್ಮಗಳ ಉತ್ತಮ ಸಿದ್ಧಾಂತಗಳನ್ನ ಸಮ್ಮಿಶ್ರಣಗೊಳಿಸಿ ಒಂದು ಆದರ್ಶ ಧರ್ಮವನ್ನು ಸ್ಥಾಪಿಸ ಬಯಸುತ್ತಾರೆ. ಇದಕ್ಕಾಗಿ ಆ ಧಾರ್ಮಿಕ ವೃತ್ತಿ ಇರ್ತಕ್ಕಂತಹ ಜನರು, ಧರ್ಮದಲ್ಲಿ ನಂಬಿಕೆ, ವಿಶ್ವಾಸ ಇರ್ತಕ್ಕಂತಹ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಅತೀತವಾಗಿರ್ತಕ್ಕಂಥ ಮತ್ತು ವರ್ತಮಾನದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಈಗಾಗ್ಲೇ ಆಗಿ ಹೋಗಿರ್ತಕ್ಕಂಥದ್ದು ಮತ್ತು ಈ ಸದ್ಯದ ವರ್ತಮಾನದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಎಲ್ಲ ಧರ್ಮಗಳ ಉತ್ತಮ ಸಿದ್ಧಾಂತಗಳನ್ನ ಅಧ್ಯಯನ ಮಾಡ್ತಾರೆ. ಅವುಗಳನ್ನ ಸಮ್ಮಿಶ್ರಣಗೊಳಿಸಿ ಒಂದು ಆದರ್ಶ ಧರ್ಮವನ್ನ ಸ್ಥಾಪಿಸಲಿಕ್ಕೆ ಅವರು ಬಯಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಂಥ ಎಲ್ಲ ವರ್ಗದ ಜನರು ಈ 5 ಮತ್ತು 6ನೆಯ ವಲಯಗಳಲ್ಲಿ ಇರ್ತಾರೆ. ದೇವಜಾತಿಯ ಜನರು ಖುದ್ದಾಗಿ ಇಂಥ ವಿಷಯಗಳಲ್ಲಿ ಬಹಳಷ್ಟು ಉತ್ಸುಕತೆಯನ್ನ ಹೊಂದಿರ್ತಾರೆ. ಇಂಥ ವಿಷಯಗಳಲ್ಲಿ ಇಂಥ ಒಳ್ಳೊಳ್ಳೆಯ ಅಂದ್ರೆ ಮನುಕುಲದ ಒಳಿತಿಗಾಗಿ ಶ್ರಮಿಸ್ತಕ್ಕಂತಹ ಜನರ ವಿಚಾರಗಳು, ಇಂಥ ವಿಷಯಗಳನ್ನ ಕುರಿತಂತೆ ಅಲ್ಲಿ ದೇವಜಾತಿಯ ಜನರು ಕೂಡ ಸಾಕಷ್ಟು ಉತ್ಸುಕರಾಗಿರ್ತಾರೆ. ಮುಂದೆ ಸಮಯ ಬಂದಾಗ ನೀನು ಖುದ್ದಾಗಿ ಇದನ್ನೆಲ್ಲ ನೋಡ್ತೀಯಾ ಅಂತಕ್ಕಂಥ ಮಾತನ್ನ ಗುರುಗಳು ಪೀಟರ್ ರಶ್ಲೋ ಅವ್ರಿಗೆ ಹೇಳ್ತಾರೆ. ಈ ವಲಯಗಳಲ್ಲಿ ಜಗತ್ತಿನ ಆರ್ಥಿಕ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೀತಾವೆ. ಇಷ್ಟೇ ಅಲ್ದೇನೆ ಈ ವಲಯದಲ್ಲಿ ಎಂಥ ಕೆಲಸಗಳು ನಡೀತಾವ ಅಂತಂದ್ರೆ ಇಡೀ ಜಗತ್ತಿನ ಆರ್ಥಿಕ ಸಮಸ್ಯೆಗಳ ಕುರಿತು ಚಟುವಟಿಕೆಗಳು ನಡೀತಾವು, ಚರ್ಚೆಗಳು ನಡೀತಾವು, ಹಾಗೂ ಅವುಗಳ ಮೇಲೆ ತಿಂಗಳು ವರ್ಷಾನುಗಟ್ಲೆ ಕಾರ್ಯಗಳನ್ನ ನಡೀತಾವು, ಕೆಲಸ ಮಾಡ್ತಾರೆ. ತಿಂಗಳುಗಟ್ಲೆ, ವರ್ಷಾನುಗಟ್ಲೆ ಈ ವಿಚಾರಗಳನ್ನ ಮಾಡಿ, ಚರ್ಚೆಗಳನ್ನ ಮಾಡಿ ಅಲ್ಲಿ ಕೆಲಸಗಳನ್ನ ಮಾಡ್ತಾರೆ.
ವಿಶೇಷಜ್ಞರು ಒಂದು ನಿಷ್ಕರ್ಷೆಗೆ ಬಂದು ತಲುಪಿದಾಗ ಜಗತ್ತಿನ ಜನರ ಮನದ ಮೇಲೆ ಪ್ರಭಾವ ಬೀರಿ ಅವುಗಳನ್ನು ಆಗುತ್ತದೆ. ಅಂದ್ರೆ ಇಡೀ ಜಗತ್ತಿನ ಆರ್ಥಿಕ ಸಮಸ್ಯೆಗಳನ್ನ ಕುರಿತು ಚರ್ಚೆಯನ್ನ ಮಾಡಿ ವರ್ಷಾನುಗಟ್ಟಲೆ ಅವರು ಕೆಲಸವನ್ನ ಮಾಡಿ ನಿಷ್ಕರ್ಷೆಗೆ ಬಂದಾಗ, ಒಂದು ನಿರ್ಣಯಕ್ಕೆ ಬಂದಾಗ, ಒಂದು ಡಿಸಿಷನ್ಗೆ ಬಂದಾಗ ಅದರ ಒಂದು ಫಲವನ್ನ, ಅದರ ಒಂದು ಏನಂತೀರಿ ಪ್ರತಿಫಲವನ್ನ ಜನರ ಮನದ ಮೇಲೆ ಪ್ರಭಾವ ಬೀರಿ ಅವುಗಳನ್ನ ಪರೀಕ್ಷೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ಉನ್ನತ ಹುದ್ದೆಗಳಲ್ಲಿ ಆಸೀನರಾಗಿರ್ತಕ್ಕಂಥವರಾಗಿರ್ತಾರೆ ಮತ್ತು ಇವರ ಸಲಹೆಯ ಮೇಲೆ ದೊಡ್ಡ ರಾಷ್ಟ್ರಗಳು ಹಾಗೂ ಸುಧಾರಕರು ಮುನ್ನಡೀತಾ ಇರ್ತಾರೆ. ಇಂತಹವರು ಯಾರಿರ್ತಾರೆ ಅಂತಂದ್ರೆ ದೇಶದಲ್ಲಿ ಉನ್ನತ ಹುದ್ದೆಯಲ್ಲಿ, ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಇವರ ಸಲಹೆಯ ಮೇಲೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಹಾಗೂ ಸಮಾಜ ಸುಧಾರಕರು ಮುನ್ನಡೀತಾ ಇರ್ತಾರೆ. ಜಗತ್ತಿನ ಜನರು ತಾವಾಗಿಯೇ ಎದುರಿಸಲು ಸಾಧ್ಯವಾಗದಷ್ಟು ವಿಕಟ ಸಂಕಟವು ಜಗತ್ತಿನಲ್ಲಿ ಎದುರಾದಾಗ ಮನುಕುಲದ ಸೇವೆಯನ್ನು ಮಾಡುವುದು ತುಂಬಾ ಅವಶ್ಯಕವಾಗಿದೆ. ಜಗತ್ತಿನ ಜನರು ತಾವಾಗಿಯೇ ಎದುರಿಸಲು ಸಾಧ್ಯವಾಗದಷ್ಟು ಸಂಕಟವು ಜಗತ್ತಿನಲ್ಲಿ ಎದುರಿಸಿದಾಗ ಮಾನವನಿಗೆ ತನ್ನ ಕೈಯಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ವಿಷಯಗಳು ತನ್ನ ಕೈಯಲ್ಲಿ ಇರೋದಿಲ್ಲ, ತನ್ನ ಸಾಮರ್ಥ್ಯಕ್ಕೆ ಮೀರಿರ್ತಕ್ಕಂಥವಾಗಿರ್ತಾವು. ಯಾವ ವಿಷಯಗಳು ನಮ್ಮ ಹಿಡಿತದಲ್ಲಿ ಇಲ್ವೋ ಅಂಥವುಗಳನ್ನ ನಾವು ದೇವ ಜಾತಿಗೆ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಬಿಡ್ಬೇಕಾಗ್ತದೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಇಲ್ಲಿ ತಾವಾಗಿಯೇ ಎದುರಿಸ್ಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಸಂಕಟದ ಕೆಲಸಗಳನ್ನ ಮಾಡುವುದಕ್ಕಾಗಿ ಇಂಥ ಸೇವೆಗಳನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕ ಅಂತ ಹೇಳ್ತಾರೆ. ಬಿಕ್ಕಟ್ಟಿನ ಸಮಯದಲ್ಲಿ ವಿಶ್ವದ ದೊಡ್ಡ ಮುಖಂಡರು ಶಿಖರ ಸ್ಥಾನದಲ್ಲಿ ಮಿಂಚುತ್ತಾರೆ. ಬಹುಶಃ ಒಬ್ಬ ಸಣ್ಣ ರಾಜಕೀಯ ಮುಖಂಡ ಅಥವಾ ಯಾವುದೋ ಪಾರ್ಟಿಯ ಮುಖಂಡ ಮುಂದೆ ಬರ್ತಾನೆ ಮತ್ತು ವಿಶ್ವದ ರಾಜಕೀಯ ಪ್ರಮುಖ ವ್ಯಕ್ತಿ ಆಗ್ತಾನೆ. ಈಗ ನಮ್ಮ ಮೋದಿಜಿಯವರ ಒಂದು ಕಾರ್ಯವೈಖರಿಯನ್ನ ನೋಡಿದಾಗ ನಮಗೆ ಈ ಮಾತು ಸತ್ಯ ಅನಿಸುತ್ತೆ. ಅವರು ಸಣ್ಣ ಸಣ್ಣ ಹುದ್ದೆಗಳಲ್ಲಿ ಇದ್ಕೊಂಡೇ ಈ ಹುದ್ದೆಗೆ ಬಂದಿರೋದನ್ನ ಕಾಣ್ತಾ ಇದೆ. ಅವರು ಎಷ್ಟೊಂದು ಪ್ರಭಾವಿ ನಾಯಕರಾಗಿ ಇವತ್ತು ಜಗತ್ತಿನಾದ್ಯಂತ ಬೆಳಕಿಗೆ ಬಂದಿದ್ದಾರೆ ಅಂತಂದ್ರೆ ಅವರ ವಿಚಾರಗಳಲ್ಲಿ ಇಂತಹ ಯಾವುದೋ ಒಂದು ಶಕ್ತಿ ಇದೆ, ಅವರ ಒಂದು ಕಾರ್ಯದಲ್ಲಿ ಆ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದ. ಅವರ ಹತ್ತಿರ ಊಹಿಸಲಾರದಷ್ಟು ನೇತೃತ್ವ ಶಕ್ತಿ ಇರ್ತದ, ಮುಖಂಡತ್ವದ ಶಕ್ತಿ ಇರ್ತದ ಮತ್ತು ತಿಳುವಳಿಕೆಯ ಭಂಡಾರವೇ ಅವರಲ್ಲಿ ಇರ್ತದ. ಹಾಗೂ ಎಲ್ಲರೂ ಅವರನ್ನ ಒಪ್ಪಿಕೊಳ್ತಾರೆ. ಅವ್ರು ಏನ್ ಹೇಳ್ತಾರೋ ಆ ಮಾತನ್ನ ಎಲ್ಲರೂ ಒಪ್ಕೊಳ್ತಾರೆ. ಬಿಕ್ಕಟ್ಟು ಬಗೆಹರಿದು ಅವರ ಕಾರ್ಯ ಪೂರ್ಣಗೊಂಡ ನಂತರ ಅವರು ಪುನಃ ತಮ್ಮ ಹಳೆಯ ಸಾಧಾರಣ ಜೀವನಕ್ಕೆ ಮರಳ್ತಾರಂತ. ಅಲ್ಲಿ ಬಿಕ್ಕಟ್ಟು ಪರಿಹಾರ ಆಗಿ ಆ ಸಮಸ್ಯೆ ಪರಿಹಾರವಾಗಿ ಎಲ್ಲ ಕೆಲಸ ಮುಗಿದ ಕೂಡ್ಲೇನೆ ಅವರು ಪುನಃ ತಮ್ಮ ಹಳೆಯ ಸಾಧಾರಣ ಜೀವನಕ್ಕೆ ಮರಳುತ್ತಾರೆ. ಅಂಥವರು ವಿಶಿಷ್ಟ ವ್ಯಕ್ತಿಗಳಾಗಿರ್ತಾರೆ. ಅವರು ಮನುಕುಲದ ಒಳಿತಿಗಾಗಿ ಜಗತ್ತಿನ ಸಮಸ್ಯೆಗಳ ಕುರಿತು ಚಿಂತನ, ಮಂಥನ, ಮನನ ಮಾಡುವಂತಹ ಮಹಾನ್ ಸಂಕಟದ ಸಮಯದಲ್ಲಿ ಅವರು ಈ ಮುಖಂಡರ ಮೇಲೆ ಪ್ರಭಾವ ಬೀರ್ತಾರೆ. ಮನುಕುಲದ ಒಳಿತಿಗಾಗಿ ಜಗತ್ತಿನ ಸಮಸ್ಯೆಗಳನ್ನ ಕುರಿತು ಚಿಂತನ, ಮಂಥನ, ಮನನವನ್ನ ಮಾಡುವುದರ ಮುಖಾಂತರ ಆ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ಅವರು ಆ ಮುಖಂಡರ ಮೇಲೆ ಪ್ರಭಾವ ಬೀರ್ತಾರೆ. ಹಾಗೂ ಜಗತ್ತಿನೆದುರು ಅವರು ಮಹಾಮಾನವರಾಗಿ ಮಿಂಚುತ್ತಾರೆ. ಜಗತ್ತಿನೆದುರು ಅವರು ಸಾಮಾನ್ಯ ಮಾನವಲ್ಲ, ಮಹಾಮಾನವರಾಗಿ ಕಾಣ್ತಾರೆ. ಆದ್ರೆ ಸಂಕಟವು ಕಳೆದ ಮೇಲೆ ಅದರ ಪ್ರಭಾವ ಪುನಃ ಸೆಳೆಯಲ್ಪಡ್ತದೆ. ಸಂಕಟ ಕಳೆದ ಮೇಲೆ ಅವರ ಮೇಲೆ ಇರ್ತಕ್ಕಂತಹ ಪ್ರಭಾವ ಪುನಃ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಇಚ್ಛೆಯ ಅನುಸಾರ ಜೀವಿಸುವ ಹಕ್ಕು ಇರುತ್ತದೆ. ಅವರು ಸ್ವತಃ ಬಯಸುವವರೆಗೆ ಅವರಿಗೆ ಸಹಾಯ ನೀಡಲಾಗುತ್ತೆ. ಎಲ್ಲಿಯವರೆಗೆ ಅವರು ಸ್ವತಃ ನನಗೆ ಸಹಾಯ ಬೇಕು ಅಂತ ಹೇಳಿ ಬಯಸ್ತಾರೋ ಅಲ್ಲಿಯವರೆಗೆ ಅವರಿಗೆ ಸಹಾಯವನ್ನ ನೀಡಲಾಗುತ್ತದೆ ಅಂತಕ್ಕಂಥ ಸಂಗತಿಗಳನ್ನ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಉಳಿದ ವಿಷಯಗಳನ್ನ ನಾಳೆ ಚರ್ಚೆ ಮಾಡೋಣ. ಸಮಯ ಆಗಿದೆ, ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕನ್ನಡಕವನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ
ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತಾ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೊಮ್ಮೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ಯಾವ ಆಲೋಚನೆಗಳು ಬರುವುದಿಲ್ಲ. ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿಯ ವಿಸ್ಮಯಗಳನ್ನ ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ಕನಿಷ್ಠ ಜೀರುಂಡೆ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಧ್ಯಾನಿಗಳಾದವರು ಆಲಿಸುವ ಕಲೆಯನ್ನ ಕರಗತಗೊಳಿಸಿಕೊಳ್ಳಬೇಕು ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ
ಥರ್ಡ್ ಐ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದೆಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಹ್ಮ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. 10 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ ಹಲೋ ಮೇಡಮ್, ಯಾರಾದ್ರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡ್ರಿ. ಹಲೋ ಮೇಡಮ್. ಇಲ್ಲ ಏನಿಲ್ಲ, ಮಧ್ಯಾಹ್ನ ಚಲೋ ಇತ್ತು. ಚಲೋ ಅದ್ ಇತ್ತು. ಹೆಂಗ್ ಅಲ್ಲೇನು ಸಂಶೋಧನೆ ಅದು ಮೇಲಿನ ಹಂತಕ್ಕದಂಗ ಮೇಲಿನ ರಜೆಗಳು ಹೂರಿ ಮೇಡಮ್, ಅಲ್ಲೇ ಒಂಥರ ನಡೀತಾವಂತ ಆಶ್ಚರ್ಯ ನೋಡ್ರಿ. ಅನ್ಸ್ತದ ಇಲ್ಲ ನೋಡ್ರಿ. ಇಲ್ಲ ಕೆಲವು ಸರಿ ಅನಿಸ್ತದ ನೋಡ್ರಿ, ವಿಶೇಷ ಆ ಹೌದು. ಜ್ಞಾನ ಅದೇನಾರ ಇರ್ತದ ನೋಡ್ರಿ, ಬಹಳ ಎಕ್ಸ್ಪರ್ಟ್ ಇರ್ತಾರ ನೋಡ್ರಿ ವ್ಯಕ್ತಿಗಳು. ಕೆಲವರೆಲ್ಲ. ಅವ್ರು ಮಾಡ್ತಕ್ಕಂತ ಕೆಲಸಗಳು ಸಾಮಾನ್ಯಕ್ಕಿಂತ ಭಿನ್ನವಾಗಿರ್ತಾವ. ಬಹುಶಃ ಆ ವಿಶೇಷ ಶಕ್ತಿಯ ಸಹಾಯ ಅವ್ರಿಗೆ ಸಿಗ್ತದೇನೋ ಅನಿಸ್ತದ ನೋಡ್ರಿ. ಕೆಲವ್ರು ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರ ನೋಡ್ರಿಲ್ಲ, ಇಂತಿಂತ ಆಪರೇಷನ್ಸ್ ಗಳನ್ನ ಮಾಡ್ತಿರ್ತಾರ, ಎಷ್ಟೆಷ್ಟೋ ಇದು ಮಾಡ್ತಿರ್ತಾರ. ಅಂಥವ್ರ ಮಸ್ತಿಷ್ಕದೊಳಗ ಇಂಥವೆಲ್ಲ ಅವ್ರು ಇದು ಮಾಡ್ತಾರೇನೋ ಅಂತ ಒಂದೊಂದ್ಸರಿ ಅನಿಸ್ತದ. ಹೌದಿಲ್ರಿ? ಒಮ್ಮೊಮ್ಮೆ ನಮಗೂ ಸಹಿತ ಯಾವ್ದೇ ಒಂದ್ ವಿಷಯ ಬಹಳಷ್ಟು PhD ಮಾಡ ಮುಂದ ಇದು ಮಾಡ ಮುಂದ ಬಹಳ ತಾಕಲಾಟ ಆಗಿ ಏನೋ ಒಂದು ನಿರ್ಣಯಕ್ಕೆ ಬರ್ತೀವಿ ನೋಡ್ರಿ. ಅವಾಗೆಲ್ಲೋ ಒಂದು ಸಹಾಯ ನಮಗೂ ಸಿಕ್ಕಿರ್ತದೇನೋ ಅಂತ ಅನಿಸ್ತಿರ್ತದ ಹಂಗ. ಹಲೋ ಹಲೋ. ಹಾ ಮೇಡಮ್. ಐತ್ರಿ. ಹೌದೌದು. ಸ್ವಲ್ಪ ಹಿಂಗ್ ಕಟ್ ಆದಂಗ ಆಯ್ತು ವಿಡಿಯೋ ಮಾತಾಡಿ. ಆಮೇಲೆ ನೋಡ್ರಿ, ಈಗ ಭೂಮಿಯ ಒಳಿತಿಗಾಗಿ ಅಥವಾ ಒಂದು ದೇಶದ ಪ್ರಗತಿಗಾಗಿ ಕೆಲವರೆಲ್ಲ ಲೀಡರ್ಸ್, ಈಗ ಮೋದಿಜಿ ಅವ್ರನ್ನೇ ತಗೊಳ್ರಿ, ಈಗ ಅವ್ರು ಮಾಡ್ತಕ್ಕಂತ ಕೆಲಸಗಳು ಅವ್ರ ಹಿಂದೆ ಇದು ಮಾನವ ಶಕ್ತಿ ಅನ್ಸಂಗಿಲ್ರಿ ಮೇಡಮ್. ಅದು ಅವ್ರಿಗೆ ಯಾವ್ದೋ ಆತ್ಮದ್ದು ಇರ್ತದ ಅಂತ ಅನಸ್ತದ. ಇಂಥ ಎಲ್ಲ ಕೆಲಸಗಳು ಆ ಸೂಕ್ಷ್ಮ ಲೋಕದೊಳಗ ನಡೀತಿರ್ತಾವಂತ. ಹೌದು ಹೌದು. ವಂಡರ್ಫುಲ್ ಅನಿಸ್ತದ. ಆಮೇಲೆ ಕೆಲವು ಆತ್ಮಗಳು ಅದ್ರ ಸಲುವಾಗಿ ಜನ್ಮದೊಳಗ್ ಬಂದಿರ್ತಾವ, ಮೇಲಿನ ಹಂತದಿಂದ ಯಾವಾಗಾರ ವಿಶ್ವ ಕಲ್ಯಾಣಕ್ಕಾಗಿ ಬರ್ತಿರ್ತಾವ ಅಂತ ಅಲ್ರಿ ಮೇಡಮ್? ಹೌದ್ರಿ ಮೇಡಮ್, ಹೌದ್ರಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಂಡ್ ಮಾಡೋಣ್ರಿ.